ನಮಸ್ತೆ. ಇವತ್ತು ನಾನು ನಿಮಗೆ ಅಬ್ಡಾಮಿನಲ್ ಸ್ಟ್ರೆಂಥನಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಏನೇ ಆಸನ ಮಾಡೋದಾಗಿರಲಿ, ಏನೇ ಎಕ್ಸಸೈಸ್ ಮಾಡೋದಾಗಿರಲಿ, ಸ್ಟ್ರೆಚಿಂಗಿಂದ ಸ್ಟಾರ್ಟ್ ಮಾಡಬೇಕು. ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಗೆ ಸ್ಟ್ರೆಚಿಂಗ್ ಮಾಡೋದನ್ನು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆ 2 to 3 ಟೈಮ್ಸ್ ನೀವು ಹಠಯೋಗ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಬ್ಯಾಲೆನ್ಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಹಾಗೆ ನೀವು ಏನೇ ಆಸನ ಮಾಡೋದಿದ್ರು ಅದು ನಿಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಈ ಅಬ್ಡಾಮಿನಲ್ ಸ್ಟ್ರೆಂಥಿಂಗ್ ನಮಗೆ ಏನಕ್ಕೆ ತುಂಬ ಯೂಸ್ ಆಗುತ್ತೆ ಅಂದರೆ, ನಮ್ಮ ಬಾಡಿಲಿರೋ ಹೊಟ್ಟೆಲಿರೋ ಫ್ಯಾಟ್ ಕಂಟೆಂಟ್ನ ಕರಗಿಸೋದಾಗಿರಲಿ, ಹಾಗೆ ನಮ್ಮ ಡೈಜೆಷನ್ ಪವರಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ಲೋವರ್ ಬ್ಯಾಕ್ ತುಂಬ ಪೇಯ್ನ್ ಇದ್ದರೆ ಅಂಥವರಿಗೂ ತುಂಬ ಇದು ಹೆಲ್ಪ್ ಆಗುತ್ತೆ. ಸೊ ಈಗ ಅಬ್ಡಾಮಿನಲ್ ಸ್ಟ್ರೆಂಥಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಿಮ್ಮ ಮ್ಯಾಟಿನ ಮಧ್ಯಭಾಗದಲ್ಲಿ ಸೈಡ್ ಫೇಸ್ ಆಗಿ ನಿಂತ್ಕೊಳ್ಳಿ. ಇಲ್ಲಿಂದ ನಿಮ್ಮ ಎರಡೂ ಕೈಗಳನ್ನ ಮೇಲೆ ಎತ್ತಿ ಮುಂದೆ ಬೆಂಡಾಗಿ ಆ ಎರಡೂ ಕೈಗಳನ್ನ ನಿಮ್ಮ ಕಾಲಿನ ಪಕ್ಕದಲ್ಲಿಡಬೇಕು. ಈಗ ಒಂದು ಲೆಗ್ನ ಹಿಂದೆ ತಗೊಂಡು ಇನ್ನೊಂದು ಲೆಗ್ನ ಹಿಂದೆ ತಗೊಂಡು ನಿಮ್ಮ ಎರಡು ನೀಸ್ನ ಮ್ಯಾಟ್ ಮೇಲೆ ಇಡಬೇಕು. ಇಲ್ಲಿಂದ ವಜ್ರಾಸನಕ್ಕೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ಮ್ಯಾಟ್ ಮೇಲೆ ಇಟ್ಟು ಇಲ್ಲಿಂದ 1 ಇಂಚಸ್ಸಷ್ಟು ನೀವು ನಿಮ್ಮ ಕೈಗಳನ್ನ ಮುಂದೆ ಇಡಬೇಕು. ಆವಾಗ ನಿಮ್ಮ ಶೋಲ್ಡರ್ ಲೆವೆಲಿಗೆ ನಿಮ್ಮ ಅಂಗೈಗಳು ಕರೆಕ್ಟಾಗಿ ಲೆವೆಲಲ್ಲಿರುತ್ತೆ. ಇಲ್ಲಿಂದ ನಿಮ್ಮ ಎರಡು ಕಾಲಿನ ಟೋಸ್ಗಳನ್ನ ಇಂಟರ್ಫೇಸ್ ಮಾಡಿ ಎರಡು ನೀಸ್ನ ಮೇಲೆತ್ತಿ. 1 2 3 4 5 6 7 8 9 10 ಆ್ಯಂಡ್ ಡೌನ್. ಈಗ ಮತ್ತೆ ಎರಡು ಮೊಣಕಾಲನ್ನ ಮೇಲೆ ಎತ್ತಿ ಇವಾಗ ಒಂದು ರೈಟ್ ಹ್ಯಾಂಡಿಂದ ನೀವು ನಿಮ್ಮ ಎಡಗಡೆ ಇರೋ ಶೋಲ್ಡರ್ನ ಟಚ್ ಮಾಡಬೇಕು. ಇವಾಗ ಎಡಗಡೆ ಕೈಯಿಂದ ಬಲಗಡೆ ಶೋಲ್ಡರ್ನ ಟಚ್ ಮಾಡಬೇಕು. 1 2 3 4 5 6 7 8 9 ಆ್ಯಂಡ್ 10. ಹಾಗೆ ರಿಲ್ಯಾಕ್ಸ್. ಇಲ್ಲಿಂದ ನಿಮ್ಮ ಎರಡು ಕೈಗಳನ್ನ ಮುಂದೆ ತಗೊಳ್ಳಿ. ಮುಂದೆ ತಗೊಂಡು ಐ ಫ್ಲ್ಯಾಂಕಿಗೆ ಬರಬೇಕು. ನಿಮ್ಮ ಶೋಲ್ಡರ್ ಲೆವೆಲಿಗೆ ನಿಮ್ಮ ಬಾಡಿ ಇರಬೇಕು. ಸ್ಪೈನ್ ಸ್ಟ್ರೈಟ್ ಆಗಿರಬೇಕು. 1 2 3 4 5 6 7 8 9 ಆ್ಯಂಡ್ 10. ಇವಾಗ ನಿಮ್ಮ ಎರಡು ಎಲ್ಬೋನ ಕೆಳಗಿಡಿ. ಎರಡು ಪಾಮ್ಸ್ಗಳು ಫೇಸ್ ಟು ಈಚ್ ಅದರ್ ಆಗಿರಬೇಕು. 1 2 3 4 5 6 7 8 9 ಆ್ಯಂಡ್ 10 ಆ್ಯಂಡ್ ರಿಲ್ಯಾಕ್ಸ್. ಇವಾಗ ನಿಮ್ಮ ಎರಡೂ ಕೈಗಳನ್ನ ಇಂಟರ್ಫೇಸ್ ಮಾಡಿ, ಕಾಲನ್ನು ಇವಾಗ ಸ್ಟ್ರೈಟ್ ಮಾಡಿ ನಿಮ್ಮ ಲೋವರ್ ಬಾಡಿನ ರೈಸ್ ಮಾಡಬೇಕು. ನಿಮ್ಮ ಹೊಟ್ಟೆ ಭಾಗ ಫುಲ್ಲು ಬೆಂಡಾಗಿ ನಿಮ್ಮ ಸೊಂಟದ ಭಾಗ ಫುಲ್ ಮೇಲಾಗಿರಬೇಕು. ಸ್ಪೈನು ಸ್ಟ್ರೈಟ್ ಆಗಿರಬೇಕು. ಇಲ್ಲೇ ಹೋಲ್ಡ್. 1 2 3 4 5 6 7 8 9 ಆ್ಯಂಡ್ 10. ಇವಾಗ ಇಲ್ಲಿಂದ ನಿಮ್ಮ ಒಂದು ಲೆಗ್ನ ಮೇಲೆತ್ತಿ. ನಿಮ್ಮ ಬಾಡಿಯಲ್ಲಿರೋ ವೆಯ್ಟು ನಿಮ್ಮ ಎಡಗಾಲ ಮೇಲೆ ಮತ್ತು ನಿಮ್ಮ ಕೈಗಳ ಮೇಲೆ ಇರಬೇಕು. 1 2 3 4 5 6 7 8 9 10. ಕೆಳಗೆ ತಗೊಂಬನ್ನಿ. ಇವಾಗ ಎಡಗಾಲನ್ನ ಮೇಲೆತ್ತಿ. 1 2 3 4 5 6 7 8 9 10. ಇವಾಗ ಕಾಲನ್ನ ಕೆಳಗೆ ತಗೊಂಬನ್ನಿ. ಆ್ಯಂಡ್ ಎರಡು ನೀರನ್ನ ಮ್ಯಾಟ್ ಮೇಲೆ ಇಟ್ಕೊಂಡು ವಜ್ರಾಸನಕ್ಕೆ ಬರಬೇಕು. ಇಲ್ಲಿಂದ ನಿಮ್ಮ ಕೈಗಳನ್ನ ಫುಲ್ಲು ನಿಮ್ಮ ತಲೆಯ ಭಾಗದ ಹತ್ರ ಫುಲ್ಲು ಸ್ಟ್ರೆಚ್ ಮಾಡಿ ಎರಡು ನಾರ್ಮಲ್ ಬ್ರೀತ್ಗಳನ್ನ ಮಾಡಬೇಕು. ರಿಲ್ಯಾಕ್ಸ್ ಮಾಡಿ ನಿಮ್ಮ ಹಣೆ ನಿಮ್ಮ ಮ್ಯಾಟ್ ಮೇಲೆ ಇರಬೇಕು. ಇವಾಗ ವಜ್ರಾಸನಕ್ಕೆ ಬಂದುಬಿಟ್ಟು ಇವಾಗ ನಿಮ್ಮ ಬಾಡಿ ಫುಲ್ಲು ಮ್ಯಾಟ್ ಮೇಲೆ
ಮಲ್ಕೊಡಿ. ನಿಮ್ಮ ಕೈಗಳನ್ನ ನಿಮ್ಮ ಬಾಡಿ ಹತ್ರ ತಗೊಂಡು 2 ಅಂಗೈಗಳು ಮ್ಯಾಟಿನ ಮೇಲೆ ಇರಬೇಕು. ಲೆಗ್ಸ್ 2 ಜೋಡಿಸಿರ್ಬೇಕು. ಇವಾಗ ಕಾಲನ್ನ ಮೇಲೆ ಎತ್ತಿ 90 ಡಿಗ್ರಿಗೆ ತಗೊಂಬನ್ನಿ. 1 2 3 4 5 6 7 8 9 10 ಹಾಗೆ ಕೆಳಗೆ. ಇವಾಗ ಮತ್ತೆ ಲೆಗ್ನ 90 ಡಿಗ್ರಿಗೆ ತಗೊಂಬನ್ನಿ. ಈಗ ಒಂದು ವೇರಿಯೇಷನ್ ಏನು ಅಂದರೆ ನಿಮ್ಮ ಹೆಡ್ಡನ್ನು ನೀವು ಮೇಲೆತ್ತಬೇಕು. ನಿಮ್ಮ ದೃಷ್ಟಿ 2 ಕಾಲಿನ ಹೆಬ್ಬೆರಳ ಮೇಲಿರಬೇಕು. 1 2 3 4 5 6 7 8 9 10 ಹಾಗೆ ಕೆಳಗೆ ತಗೊಂಡು ಹಾಗೆ ರಿಲ್ಯಾಕ್ಸ್ ಆಗಿ. ಈಗ 2 ಕಾಲುಗಳನ್ನ 60 ಡಿಗ್ರಿಗೆ ನೀವು ಮೇಲೆ ಎತ್ತಬೇಕು. ಈಗ ನಿಮ್ಮ ಆಗಲೇ ಹೆಡ್ ಎತ್ತಿದ್ರೆ ಇವಾಗ ಹೆಡ್ಡು ಮತ್ತು ನಿಮ್ಮ ಬೆನ್ನಿನ ಭಾಗವನ್ನು ಮೇಲೆತ್ತಬೇಕು. ನಿಮ್ಮ ಕೈಗಳು ಮೇಲೆತ್ತಬೇಕು. 1 2 3 4 5 6 7 8 9 10 ಆ್ಯಂಡ್ ರಿಲ್ಯಾಕ್ಸ್. ಈಗ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಶವಾಸನದ ಮೂಲಕ. 2 ಕಾಲುಗಳನ್ನ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ. 2 ಕೈಗಳನ್ನ ನಿಮ್ಮ ಬಾಡಿಯಿಂದ ದೂರ ಇಟ್ಟು 2 ಅಂಗೈಗಳು ಮೇಲೆ ಇರಬೇಕು. ಈಗ 2 ಕಾಲುಗಳನ್ನ ಜೋಡಿಸಿ ಕೈಗಳನ್ನ ನಿಮ್ಮ ಬಾಡಿಗೆ ಹತ್ರ ತಗೊಳ್ಳಿ. ಬಲಗಡೆಗೆ ತಿರುಗಿ ಒಂದು ಕೈಯಿನ ಸಪೋರ್ಟಿಂದ ಮೇಲೆದ್ದು ಕೂತ್ಕೊಳ್ಳಿ. ಈ ಎಕ್ಸಸೈಸ್ನ ನೀವು ಡೈಲಿ ಮಾಡೋದ್ರಿಂದ ನಿಮ್ಮ ಕೋರಿನ ಸ್ಟ್ರೆಂಥನಿಂಗು ತುಂಬ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಬಾಡಿಯ ಬ್ಯಾಲೆನ್ಸು ಇನ್ನೂ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟೋ ತನಕ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.